ಇತ್ತೀಚೆಗೆ ನಾನು ಯಾವ್ದೇ ವಿಡಿಯೋ ಹಾಕಿದ್ರು ಅದ್ರ ಕೆಳಗೆ ನನಗೆ ಬರೀ ಒಂದೇ ಕಮೆಂಟ್ ಕಾಣಿಸಕತೈತಿ, ಭಗೀರಥ 300 ಡೇಸ್ ಮೂವಿ ರೋಸ್ಟ್ ಮಾಡಿ ಬ್ರೋ. ಭಗೀರಥ ಮೂವಿ ಪ್ಲೀಸ್, ಭಗೀರಥ ಕನ್ನಡ ಮೂವಿ ರೋಸ್ಟ್ ಮಾಡಿ ಬ್ರೋ, ವೋಟ್ ಫಾರ್ ಭಗೀರಥ. ಅಣ್ಣ ಭಗೀರಥ ಅಂತ ಒಂದ್ ಮೂವಿ ಇದೆ, ಅದನ್ನ ನೋಡಿ ಒಮ್ಮೆ. ಭಗೀರಥ ಮೂವಿ ರೋಸ್ಟ್ ಬರ್ಲಿಲ್ವಲ್ಲ ಬ್ರೋ, ಭಗೀರಥ ಕನ್ನಡ ಮೂವಿ ರೋಸ್ಟ್ ಮಾಡಿ ಬ್ರೋ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಜೈ ಭಗೀರಥ. ಸೊ ಈ ಲೆವೆಲ್ಗೆ ನಿಮಗೆ ಹುಚ್ಚಿಡ್ಸಿರಂತ ಈ ಫಿಲಿಂ ಯಾವ್ದು ಅಂತ ನಾನು ಹುಡುಕಾಕೋಸ್ಕರ ಗೂಗಲ್ ಹೋಗಿ ಇದ್ರ ಬಗ್ಗೆ ಸರ್ಚ್ ಮಾಡಿದೆ. 100% ತಪ್ಪು ನಿಮ್ದೆ. ಈ ಫಿಲಿಮು 25 ದಿನ, ಒಂದು ನಿಜವಾಗ್ಲೂ ಹೇಳ್ಬೇಕಾದ್ರೆ ಈ ದಿನ ನಮಗೆ ಸುದಿನ ಅಂತ ಹೇಳ್ಬೋದು. ನಮ್ಮ ಭಗೀರಥ ಪ್ರಯತ್ನ ಮಾಡಿ ಈಗ 25ನೇ ದಿನದತ್ತ ಬಂದಿದ್ದೀವಿ. 100 ದಿನ. ಭಗೀರಥ ಸಿನಿಮಾದ ನಿರ್ದೇಶಕ ನಾನು, ಸ್ಟೋರಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಅಂದೆ. ಇವತ್ತು 100 ದಿನದ ಸಂಭ್ರಮ. 150 ದಿನ. ತುಂಬ ಖುಷಿ ಆಗ್ಬಿಟ್ಟಿದೆ. ನಾವು ಅಷ್ಟೊಂದು ನಿರೀಕ್ಷೆ ಮಾಡಿರಲಿಲ್ಲ. ಆದರೂ ಆ ಜನರು ಒಂದು ಪ್ರೀತಿ ವಿಶ್ವಾಸ, ಪ್ರೇಕ್ಷಕರದು ಅವ್ರು ಒಂದು ಸಲ ನೋಡೋದು, 2 ಸಲ ನೋಡೋದು, ನಾನು ಹುಡಿಕೊಂಡು ಬಂದು ಯಾವ್ದಾದ್ರು ಒಂದು ಸನ್ನಿವೇಶ ಹೇಳಲೇಬೇಕು ಅಂತ ಎಷ್ಟೋ ದಿವಸ ಪ್ರೇಕ್ಷಕರು ಹುಡಿಕೊಂಡು ಬಂದು ಮಾತಾಡಿದ್ದಾರೆ ನನ್ನ ಹತ್ರ. 200 ದಿನಾನು ಕಂಪ್ಲೀಟ್ ಮಾಡಿ ಕರ್ನಾಟಕದಾಗ ಕುದುರೆ ಓಡ್ದಂಗೆ ಓಡಕತೈತಿ. ಅದು ಆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ, ನೋಡ್ಕೊಂಡು ಬಂದಿರಿ. ಇವತ್ತು ಕೂಡ ಈ ಶೋ 200ನೇ ದಿವಸ ಶೋ ಇಲ್ಲಿ ನಡೀತು. ನಾನು ಕೂಡ ಎಲ್ಲರ ಜೊತೆ ಕೂತ್ಕೊಂಡು ನಾನು ಸಿನಿಮಾ ನೋಡಿದೆ. ಮಾತ್ಗೇನ್ ಕಮ್ಮಿ ಇಲ್ಲ, ಬಾಯ್ ಬೊಂಬಾಯಿ. ಆದ್ರೆ ಈ ಫಿಲಿಂ ಇಷ್ಟೆಲ್ಲ ಓಡಿದ್ರ ಸತಿಗೂ ಯಾನನ ಮಗನು ಈ ಫಿಲಿಂ ನ ನೋಡೇ ಇಲ್ಲ. ಜೈ ಭಗೀರಥ. ಈ ಫಿಲಿಂ ನಾಗ ಹೀರೋ ಆಗಿರೋದು ಪ್ರಕಾಶ್ ಅಣ್ಣ ಅಲಿಯಾಸ್ ಜೆಪಿ. ಜಯಪ್ರಕಾಶ್ ಅಂದ್ರೆ ಪಾಪ್ಯುಲರ್ ನೇಮ್ ಬೈ ಜೆಪಿ ಅಂತೇಳಿ. ಕನ್ನಡಿಯಲ್ಲಿ ನಿನ್ ಮುಖ ನೋಡ್ಕೋ. ಅಣ್ಣ ಮಾಡಿರಂತ ಗುಡ್ ಬೈ ಫಿಲಿಂ ನ ನಾನು ಮುಂಚೆನೆ ರೋಸ್ಟ್ ಮಾಡಿನ ಒಂದ್ಸಲ. ಅದ್ರಾಗ ಅಣ್ಣ ಮಾಡಿದಂತ ಆಕ್ಟಿಂಗ್ ನೋಡಿ ನಾನು 2 ದಿನ ನಿದ್ದೆ ಮಾಡಿದ್ದಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಈ ಅಮೇಜಿಂಗ್ ಭಗೀರಥ ಫಿಲಿಂ ನೋಡ್ರಿ ಅಂತ ಜನರು ಏನಂತಾರಂತ ಕೇಳಂಬರ್ರಿ. ಸರ್ ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ತುಂಬಾ ಅದ್ಭುತವಾಗಿ ಬಂದಿದೆ. ಜಯಪ್ರಕಾಶ್ ಅವರು ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ನಂಗಷ್ಟೇ ನೀ ಇಂಟ್ರ್ಯೂ ಕೊಡಕ್ ಬರಲ್ಲ ನಂಗೆ. ಗುರಿ ತಲುಪಿದ್ದಾರೆ. ಅವರು ಜೂನಿಯರ್ ರಜನಿಕಾಂತ್. ಅಕ್ಕ ಅಣ್ಣ ನಿನಗೆ ಯಾವ ಆಂಗಲ್ ಇಂದ ರಜನಿಕಾಂತ್ ತರ ಕಾಣ್ಸಕತ್ತಾನ? ಅವರು ಜೂನಿಯರ್ ರಜನಿಕಾಂತ್. ಅವರು ಕೂಲಿ, ಇವನು ಮಾಮೂಲಿ. ಅವರು ಭಾಷಾ, ಇವನು ವಿಷ. ಅವರು ತಲೈವ, ಇವನು ಬಾಯಕ್ ಬರ ಅಂತ ಸಲೈವ. ಅವರು ಜೂನಿಯರ್ ರಜನಿಕಾಂತ್. ಬೈ ದ ವೇ ಈ ಫಿಲಿಂ ನ 10 ಸಲ ನೋಡಿದ್ರು ಜನ ಇಷ್ಟಪಡಬೇಕು. ದೇವರಾಣಿ ಇಟ್ಟು ಹೇಳ್ತೀನಿ, ಈ ಫಿಲಿಂ ನ ಎಡಿಟ್ ಮಾಡಿದ್ರೆ ಎಡಿಟರ್ ಸತಿಗೂ ಈ ಫಿಲಿಂ ನ 1ಕ್ಕಿಂತ ಜಾಸ್ತಿ ಸಲ ನೋಡಿರಲ್ಲ. ಜೈ ಭಗೀರಥ. ಒಂದ್ಸಲ ಥಿಯೇಟರ್ ಹೊರಗಡೆ ಸಿಚುವೇಶನ್ ಯಾವ ತರ ಐತಂತ ನೋಡ್ಕೊಂಡ್ ಬರಂ ಬರ್ರಿ. ಏನ ಅಂದೆಲ್ಲಣ್ಣ, ಇನ್ನೊಂದ್ಸಲ ಅನ್ನು ಹೊಡಿತಾ ಇರಿ. ಅಲ್ಲ ಟಮಟೆ ಓಡ್ಯಾರನ ನೀವ ಕರ್ಸಿ ನಿಮಗ್ ನೀವ ಬಿಲ್ಡಪ್ ಕೊಟ್ಕನಕತ್ತೀರಲ್ಲ, ನಾಚಿಕೆ ಆಗೋದಿಲ್ಲ. ಒಂದ್ಸಲ ಅಣ್ಣನ್ ಕಟೌಟ್ ನೋಡ್ರಿ. ಅಣ್ಣನ್ ಕಟೌಟ್ ನೋಡಕ ನಮಗ್ 2 ಕಣ್ಣು ಸಾಲ್ವಲ್ದು. ದೇವರಿರುವುದಾದರೆ ಇಲ್ಲಿ ಪ್ರೀತಿ ಇರುವುದೋ. ಇನ್ನು ನಮ್ ಜನರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಲ್ಲ, ಒಂದು ಓಟಿ ಪ್ಯಾಕೆಟ್ ಮತ್ತೆ 100 ಗ್ರಾಮ್ ಕಬಾಬ್ ಕೊಡ್ಸ್ಬಿಟ್ರೆ ಎಂತ ದರಿದ್ರ ಫಿಲಿಂ ಇದ್ರು ಅಲ್ಲಿ ಬಂದು ಕುಣಿತಾರ. ಹಾರಿಬಲ್ ಪೀಪಲ್. ಇಲ್ಲಿ ನೋಡ್ರಿ, ಆಗ್ಲೇ ಆಡಿಯನ್ಸ್ ತರ ರಿವ್ಯೂ ಕೊಟ್ಟಂತ ಪುಣ್ಯಾತ್ಮನ ಇಲ್ಲಿ ಪ್ರೊಡ್ಯೂಸರ್ ಕೊಳ್ಳಿಗೆ ಹಾರ ಹಾಕಿ ಅವ್ನ್ ಮಾತಾಡೋದನ್ನ ಕೇಳಿಸ್ಕೊಳಕತ್ತಾನ. 10 ಸಲ ನೋಡಿದ್ರು ಜನ ಇಷ್ಟಪಡಬೇಕು. A few moments later. ಸೊ ಇದರಿಂದ ನಮಗೆ ಗೊತ್ತಾಗತ್ತೆ ಇವ್ನ ಅವನ ಪ್ರೊಡ್ಯೂಸರ್ಗೆ ಪರಿಚಯ ಇರೋನು ಅಂತ. ಜೈ ಭಗೀರಥ. ಈ ಫಿಲ್ಮಿನ ಪ್ರೊಡ್ಯೂಸರ್ ಎಷ್ಟು ಒಳ್ಳೆಯರಂದ್ರ ಅವರ ಡೋರ್ ಹತ್ರ ನಿಂತ್ಕೊಂಡು ಆಡಿಯನ್ಸ್ ನ ವೆಲ್ಕಮ್ ಮಾಡಕತ್ತಾರ. ಈ ಸಂಭ್ರಮ ಸಂತೋಷವಾಗಿದೆ. ಹಾಗೂ ನಮ್ಮಲ್ಲಿ ಎಲ್ಲ ವರ್ಗದವರು ಕೆಲಸ ಮಾಡಿ ಇವತ್ತು ಸಂಭ್ರಮನ ಆಚರಿಸ್ತಾ ಇದ್ದೀವಿ. ಬಹಳ ಸಂತೋಷ ಆಗಿದೆ, ನಮಗೆ ತುಂಬಾ ಸಂತೋಷ ಆಗಿದೆ. ಮುಂದೆ ತೆಗೆಯುವಂತ ಸಿನಿಮಾಗಳಿಗೂ ಅಭಿಮಾನಿ ದೇವರುಗಳು, ಪ್ರೇಕ್ಷಕರು ನೋಡಿ. ಇವ್ನ್ ನೋಡ್ರಿ ಜನರನ್ನ ಕುರಿಗಳ ದಬ್ದಂಗ್ ದಬ್ಬಾಕತ್ತಾನ ಥಿಯೇಟರ್ ಒಳಕ. ಅದೃಷ್ಟ ಅಂದ್ರ ಈ ತರ ಇರಕ್ ನೋಡ್ರಿ. ಪ್ರಪಂಚದಾಗ ಎಲ್ಲರೂ ದುಡ್ಡು ಕೊಟ್ಟು ಫಿಲಿಂ ನೋಡಕ್ ಹೋದ್ರ ಇಲ್ಲಿರೋರು ದುಡ್ಡು ಇಸ್ಕೊಂಡ್ ಫಿಲಿಂ ನೋಡಕ್ ಬಂದಾರ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಸಿನಿಮಾಗಳಿಗೂ ಅಭಿಮಾನಿ ದೇವರುಗಳು, ಪ್ರೇಕ್ಷಕರು ಮೋಸ್ಟ್ಲಿ ಅಣ್ಣಗ ಜಾಸ್ತಿ ದುಡ್ಡು ಕೊಟ್ಟಂಗೈತಿ, ಅದಕ್ಕ ಹಿಂಗ್ ನಮಸ್ಕಾರ ಮಾಡಕತ್ತಾನ. ಫಸ್ಟ್ಗೆ ಈ ಫಿಲಿಮ್ 25 ದಿನ ಕಂಪ್ಲೀಟ್ ಮಾಡಿದಾಗ ಇವ್ರೊಂದು ಪ್ರೆಸ್ ಮೀಟ್ ಮಾಡಿದ್ರು. ಅದ್ ಹೆಂಗಿತ್ತಂತ ನೋಡ್ಕೊಂಡ್ ಬರಂ ಬರ್ರಿ. ಇವತ್ತೇನು ಒಂದು ಸಕ್ಸಸ್ಫುಲ್
ಪ್ರೆಸ್ ಮೀಟ್ ಅಂತ ನಾವು ಕರೆದಿದ್ದೀವಿ. ಅಣ್ಣ ಒಂದ್ ಫಿಲ್ಮ್ ಹಿಟ್ ಆಗಿದ್ರೆ ಅದಕ್ಕೆ ಪ್ರೆಸ್ ಮೀಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸೂ ಫ್ರಮ್ ಸೋ. ಆ ಫಿಲ್ಮ್ ಹಿಟ್ ಆಗೈತೆ ಅಂತ ಎಲ್ಲಾ ಜನರಿಗೂ ಗೊತ್ತು, ಆಮೇಲೆ ಪ್ರತಿಯೊಬ್ರು ಆ ಫಿಲ್ಮ್ ನೋಡ್ಯಾರ. ಸೊ ಅವ್ರ ಈ ತರ ಚೀಪ್ ಪಬ್ಲಿಸಿಟಿ ಇಲ್ಲ ಪ್ರೆಸ್ ಮೀಟ್ ನ ಮಾಡ್ಲೇ ಇಲ್ಲ. ಆಮೇಲೆ ಬರೀ ನಾಲ್ಕ ಮೈಕ್ ಇಟ್ಕೊಂಡು ಪ್ರೆಸ್ ಮೀಟ್ ಅನ್ನಕತ್ತಿರಲ್ಲ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಒಂದ್ಸಲ ನಮ್ ಹೀರೋಯಿನ್ ಗೆಟಪ್ ನೋಡ್ರಿ. ಅಣ್ಣ ಏನೇ ಬಿಚ್ಚಿದ್ರು ಚಸ್ಮಾ ಮಾತ್ರ ಬಿಚ್ಚಲ್ಲ. ಪ್ರತಿಯೊಂದು ಇಂಟ್ರೋದಾಗೂ ಎನಿ ಟೈಮ್ ಚಸ್ಮಾ ಹಾಕೊಂಡ ಇರ್ತಾನ. ಈ ಫಿಲ್ಮ್ ಇಷ್ಟೊಂದು ಸಕ್ಸಸ್ಫುಲ್ ಆಗಕ ಕಾರಣಕರ್ತರಾದಂತವರು ಮಿಸ್ಟರ್ ರಾಮ್ ಜನಾರ್ದನ್ ನಿರ್ದೇಶಕರು. ಡೈರೆಕ್ಟರ್ ಏನ್ ಹೇಳ್ತಾನಂತ ಕೇಳಿಸ್ಕೊಂಬರ್ರಿಯಪ್ಪ. ಅದು ಈ ಕಾಲದಲ್ಲಿ 25ನೇ ದಿನ ಸಿನಿಮಾ ಓಡ್ತಾ ಇದೆ ಅಂದ್ರೆ ರಿಯಲಿ ಗ್ರೇಟ್. ಆಕ್ಚುಲಿ ಓಡಿರೋದು ಗ್ರೇಟ್ ಅಲ್ಲ ಅಣ್ಣ, ಯಾರಿಗೂ ಗೊತ್ತಿಲ್ದಂಗ 25 ದಿನ ಓಡೈತಲ್ಲ ಅದು ಗ್ರೇಟು. ಜೈ ಭಗೀರಥ. ನಮ್ಮ ಅದ್ಭುತವಾದ ಕಲಾವಿದರು JP ಸರ್ ಬಗ್ಗೆ ನಾನೇನು ಹೇಳ್ಬೇಕಾಗಿಲ್ಲ. ಇದು ನೀವು ತುಂಬಾ ವರ್ಷಗಳಿಂದ ಅವ್ರು ನೋಡಿದಿರಾ. ತುಂಬಾ ವರ್ಷದಿಂದ ನೋಡಿವಾ. ಇದು ನೀವು ತುಂಬಾ ವರ್ಷಗಳಿಂದ ಅವ್ರು ನೋಡಿದಿರಾ. ಅಣ್ಣ ಜನರು ಈ ಫೇಸ್ ಕಟ್ ನ ಈ ಫಿಲಿಂ ಆದ್ಮ್ಯಾಗ ನೋಡಿದ್ದು. ಅದು ಸತಿಗೂ ಫಿಲಿಂ ನೋಡಿ ಚೆನ್ನಾಗೈತೆ ಅಂತ ಅಲ್ಲ, ಎಲ್ಲರೂ ಇನ್ಸ್ಟಾಗ್ರಾಮ್ ನಾಗ ಟ್ರೋಲ್ ಮಾಡಕತ್ತಾರ ಅಂತ. ಈ ನನ್ನ ಮಕ್ಕಳು ಅನ್ನ ತಿಂತಾರ ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಇಲ್ಲಿ ನಮ್ ಡೈರೆಕ್ಟರ್ ಮಾತಾಡಿದಂತ ಮಾತುಗಳು ಬಹಳ ಡಬಲ್ ಮೀನಿಂಗ್ ತರ ಅದಾವಪ್ಪ. ಏನ್ ಸರ್ ನೀವು ಇಷ್ಟು ವರ್ಷದಿಂದ ಮಾಡ್ತಾನೆ ಇದ್ದೀರಾ, ಸಾಕು ಬಿಡಿ ಸರ್, ಇನ್ನೇನ್ ಮಾಡ್ತೀರಾ ಅಂದ್ರೆ ಇಲ್ಲ ಸರ್ ಮಾಡಬೇಕು. ನಾವು ಜೀವನ ಇರೋವರೆಗೂ ನನ್ನ ಜೀವನನೇ ಮುಡುಪಾಗಿಟ್ಟಿದ್ದೀನಿ. ಅರ್ಥ ಆಯ್ತು ಅನ್ಸುತ್ತೆ. ಎಕ್ಸಾಂಪಲ್ ಕೋಟಿ ನೂರಾರು ಕೋಟಿ ಇನ್ವೆಸ್ಟ್ ಮಾಡೋ ಸಿನಿಮಾಗಳು ಒಂದು ವಾರ ಓಡ್ಲಿಲ್ಲ. ಇವ್ರು ಹೇಳ್ತಿರೋದು ಕರೆಕ್ಟ್ ಬಿಡ್ರಿ. ಕೋಟಿ ಇನ್ವೆಸ್ಟ್ ಮಾಡಿ ತೆಗ್ದ್ರ ಫಿಲಿಮ್ಗಳು ಓಡಾಕತ್ತಿಲ್ಲ ಅಂತಂದ್ರೆ ಬೋಟಿ ಇನ್ವೆಸ್ಟ್ ಮಾಡಿ ತೆಗ್ದ್ರಂತ ಈ ಫಿಲಿಮ್ 200 ದಿನ ಓಡೈತಿ. ಆಮೇಲೆ ಇನ್ನೊಂದು ನಮಗೆ ಒಂದು ಸಿಗ್ನಲ್ ಸಿಕ್ತು. ಸೆನ್ಸಾರ್ ಆಗ್ಬೇಕಾದ್ರೆ ಮೂವಿ ಒಂದು ಕಟ್ಟು ಸಹ ಕೊಡ್ಲಿಲ್ಲ. ಆಲ್ರೆಡಿ ಊರಾಗಲ ಕಟ್ ಆಗಿರ ನಿಮ್ ಫಿಲಿಮಿಗೆ ಸೆನ್ಸರ್ ನ ಎದಕ್ ಕಟ್ ಹಾಕಕ್ ಹೋಗಾರ ನೀನ ಹೇಳೋಣ. ಸಿನಿಮಾನ ಅತಿ ದೊಡ್ಡ ಸಕ್ಸಸ್ ಈ ವರ್ಷದ ಒಂದು ದೊಡ್ಡ ಸಕ್ಸಸ್ ಅಂದ್ರೆ ತಪ್ಪಾಗ್ಲಾರ್ದು. ಈ ವರ್ಷ ರಿಲೀಸ್ ಆಗಿರೋ ಮಹಾ ಅವತಾರ ನರಸಿಂಹ, ಸೂ ಫ್ರಮ್ ಸೋ, ಯಕ್ಕ, ಚೂಮಂತರ್ ಈ ಎಲ್ಲಾ ಫಿಲಿಮ್ಸ್ಗಿಂತ ಭಗೀರಥ ಫಿಲ್ಮ್ ದೊಡ್ಡ ಸಕ್ಸಸ್ ಆಗಿರೋದು. ಜೈ ಭಗೀರಥ. ಆಮೇಲೆ ಇಲ್ಲಿ ನೋಡ್ರಿ ಡೈರೆಕ್ಟರ್ ಮಾತಾಡಕಾರ ಗಮನ ಕೊಟ್ಟು ಕೇಳೋದ್ ಬಿಟ್ಟು ಅಣ್ಣ ಯಾರಿಗೆ ಫೋನ್ ನಾಗ ಪ್ಲೀಸ್ ಬಾ ಅನ್ನಕತ್ತಾನ ಅಂತ ಹೇಳ್ತಾರೆ. ಆ ತರದ ಒಂದೊಂದು ಸೀನಲ್ಲೂ ಕಟ್ಟಿ JP ಸರ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಹೀರೋಯಿನ್ ನನ್ ಕಂದ. ಮೈಸೂರಿನ ಜನರಿಗೆ ನಂತರನ ಕೆಟ್ಟ ಫಿಲ್ಮ್ಸ್ ನೋಡೋದು ಬಹಳ ಇಷ್ಟ ಇರಕು. ಮೈಸೂರಲ್ಲಿ ಒಂದು ಅತಿ ದೊಡ್ಡ ಸಕ್ಸಸ್. ಎಂಟೈರ್ ಕರ್ನಾಟಕ ಕಂಪೇರ್ ಮಾಡಿದ್ರೆ ಮೈಸೂರು ಕಲೆಕ್ಷನ್ ಅದ್ಭುತವಾಗಿದೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೇ ರೀತಿ ಸಿನಿಮಾ ಶತದಿನೋತ್ಸವ ಆಚರಣೆ ಮಾಡ್ಬೇಕು ಮೈಸೂರಲ್ಲಿ. ನೋಡ್ರಿ ಅಣ್ಣ ಬರೀ 100 ದಿನ ಓಡಿದ್ರೆ ಸಾಕು ಅನ್ಕೊಂಡದ್ದ ಅಂತಂದ್ರಾಗ ಈ ಫಿಲ್ಮು 200 ದಿನ ಓಡೈತಿ. ಸರಿ ಆಯ್ತಪ್ಪ. ಬೈ ದ ವೇ 3 ಜನ ಪ್ರೊಡ್ಯೂಸರ್ಸ್ ಅದಾರ ಈ ಫಿಲ್ಮಿಗೆ. ರಮೇಶ್ ಗೌಡ್ರು ಮೊದಲನೇ ಪ್ರೊಡ್ಯೂಸರು, ಭೈರಪ್ಪ ಗೌಡ್ರು ಎರಡನೇ ಪ್ರೊಡ್ಯೂಸರು, ಚೇತನ್ S ರಮೇಶ್ ಮೂರನೇ ಪ್ರೊಡ್ಯೂಸರು. ಬಾಯ್ ಟಾಟಾ ಗುಡ್ ಬೈ ಗಯಾ. ಇದೊಂದು ರೋಮಾಂಚನದ ದಿನಗಳು ಅಂತ ನಾನು ಹೇಳಿದ್ರೆ ತಪ್ಪಾಗ್ಲಾರ್ದು. ಬೇರೆ ಯಾರು ಹೊಡೆಯಲ್ಲ ಅಣ್ಣ, ನೀನ ಹೊಡ್ಕನಕ್ ಚಪಾಲೆ ಅಣ್ಣ. ಜೈ ಭಗೀರಥ. ಭಗೀರಥ ಫಿಲ್ಮ್ ನೋಡಿ ಅಣ್ಣಗ ಫೋನ್ ಮಾಡಿ ಜನರು ಏನ್ ಅಂದಾರ ಅಂತ ಕೇಳಿಸ್ಕೊಳ್ರಪ್ಪ ಒಂದ್ಸಲ. ಏನ್ ಸಿನಿಮಾ ಇಷ್ಟ ಚೆನ್ನಾಗಿದೆ, ಏನ್ ಆಕ್ಟಿಂಗ್ ಸರ್ ನೀವು, ನಾನು ನಂಬಕ್ಕೆ ಆಗ್ತಾ ಇಲ್ಲ ಸರ್. ಏನ್ ಅಷ್ಟು ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ರು, ಅಷ್ಟು ಅದ್ಭುತವಾಗಿದೆ ಸಿನಿಮಾ. ಇನ್ನೊಂದು 2-3 ಜನ ಅಂತೂ ನಾನು ನಿಮ್ ಎದುರುಗಡೆ ಹೇಳ್ಬೇಕು ಸರ್, ಸಿನಿಮಾ ನೋಡಿದೀನಿ ನಂಗೆ ಅಷ್ಟು ಇದಾಗ್ಬಿಟ್ಟಿದ್ದೀನಿ, ಟೆನ್ಷನ್ ಆಗ್ಬಿಟ್ಟಿದ್ದೀನಿ. ಗೋಕಲ್ ಹುಡುಕೊಂಡ್ ಹೇಳ್ತಾ ಇದಾರೆ. ಆಮೇಲೆ ಈ ಪುಣ್ಯಾತ್ಮರು ಇವ್ರ ಫಿಲ್ಮ್ ನ KGF ಮತ್ತೆ ಕಾಂತಾರ ಹೋಲಿಸ್ತಾರ. ಭಗೀರಥ ಸಿನಿಮಾನ ಯಾಕೆ ನೋಡ್ಬೇಕು? ಕಾಂತಾರ ಅಂತ ಒಂದು ಸಿನಿಮಾ ಮಾಡಿದ್ರು. ಕಾಂತಾರ ಯಾಕೆ ನೋಡಿದ್ರು? ಜೀವನದಾಗ ಕಾನ್ಫಿಡೆನ್ಸ್ ಇರಕು, ಬಟ್ ಈ ಲೆವೆಲ್ ಇಂದ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಕಾಂತಾರ ಅಂತ ಒಂದು ಸಿನಿಮಾ ಮಾಡಿದ್ರು. ಕಾಂತಾರ ಯಾಕೆ ನೋಡಿದ್ರು? ಇನ್ನು ಎಣ್ಣೆ ಹೊಡೆದ್ ಬಂದು ಫಿಲಿಂ ನೋಡಿ ರಿವ್ಯೂ ಕೊಡೋರ್ ಸಂಖ್ಯೆ ನಮ್ ದೇಶದಾಗ ಏನ್ ಕಮ್ಮಿ ಐತೆ? ಯಾವ ತರ ಇದೆ ಸರ್ ಈ ಜೀವನ? ಮೀಡಿಯಾದವರಾಗ್ಲಿ ವಿಶ್ವೇಶ್ವರ ಏನ್ ಮಾಡಿದೇನು ಗೊತ್ತಾ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಬಾಳ ಹೊತ್ತು ಹುಡುಕಿದ್ಮ್ಯಾಗ ನಮ್ ಹೀರೋ ಸಾಹೇಬ್ರು ಯಾವ್ದೇ ತರ ಚಸ್ಮಾ ಹಾಕಿಲ್ದಂಗ ಕೊಟ್ರ ಅಂತ ಒಂದು ಇಂಟರ್ವ್ಯೂ ನನ್ ಕೈಗೆ ಸಿಕ್ತು. ಜಯಪ್ರಕಾಶ್ ಅಂದ್ರೆ ಪಾಪ್ಯುಲರ್ ನೇಮ್ ಬೈ JP ಅಂತೇಳಿ. ಈ ಫಿಲಿಮ್ ನ ಬರೀ 1 ತಿಂಗಳ ಮುಗಿಸ್ಯಾರ ಅಂತ ಇವರು. 1 ಮಂತಲ್ಲೇ ಮುಗಿಸ್ತೀವಿ ಅಂದ್ರು ಅವರು. 1 ತಿಂಗಳಲ್ಲ, ಇನ್ನೂ 2 ದಿವಸ ಮೊದಲೇ ಮುಗಿಸ್ಬಿಟ್ರು. ಸೊ ಮೊನ್ನೆ ಏನು ಈ ಫಿಲಿಮ್ 200 ದಿನ ಕಂಪ್ಲೀಟ್ ಮಾಡೈತಿ. ಅದು ಆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ, ನೋಡ್ಕೊಂಡು ಬಂದಿರಿ. ಇವತ್ತು ಕೂಡ ಈ ಶೋ 200ನೇ ದಿವಸ ಶೋ ಇಲ್ಲಿ ನಡೀತು. ನಾನು ಕೂಡ ಎಲ್ಲರ ಜೊತೆ ಕೂತ್ಕೊಂಡು ನಾನು ಸಿನಿಮಾ ನೋಡಿದೆ. ಇನ್ನೇನು ರಿವ್ಯೂ ಕೊಡ ಅಂತ ನಮ್ಮ ಪ್ರೊಡ್ಯೂಸರ್ ಫ್ರೆಂಡ್ ಮತ್ತೆ ಬರ್ತಾನ. ಸರ್ ತುಂಬಾ ಖುಷಿ ಆಯ್ತಿದೆ ನಮಗೆ, 200 ದಿನ ಓಡಿಡೋದು. ಅಲ್ಲ ಫಿಲಿಂ ತೆಗ್ದ್ರ ಪ್ರೊಡ್ಯೂಸರ್ ಈ ತರ ಪಕ್ಕಕ್ಕೆ ನಿಂತಾಗ ಫಿಲಿಂ ಬಗ್ಗೆ ಹೊಗಳಲೇಬೇಕಲ್ಲ ಜನರು. ಆದ್ರೆ ನನಗೊಂದು ನೋವಾಯ್ತು ಈ ಸಿನಿಮಾದಲ್ಲಿ. ಒಂದು ಕಾಮಿಡಿ ಇದ್ದಿದ್ರೆ ಅದು ಬಹಳ ಚೆನ್ನಾಗಿರೋದು. ಈ ಫಿಲಿಂ ತೆಗ್ದ್ರದ ದೊಡ್ಡ ಕಾಮಿಡಿ ಅಂದ್ಮ್ಯಾಗ ಮತ್ತೆ ಯಾಕಾದ್ರೆ ಕಾಮಿಡಿ ಇಕ್ತಾರೆ ಹೇಳೋಣ. ಮಧ್ಯ ಒಂದು ಕಾಮಿಡಿ ಅಂತ ಇದೇನಿದು ರಿವ್ಯೂ ಕೊಡೋರಿಗೂ ಹಾರಾಕತ್ತಾರ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಇನ್ನು ಈ ಫಿಲಿಂ ನಾಗ ನಮ್ ಹೀರೋ ಜರ್ರ ಅಂತ ಜಾರ್ಕೊಂಡ್ ಹೋಗ್ಯಾರಂತೆ. ಜರ್ರ ಅಂತ ಜಾರ್ಕೊಂಡ್ ಬರ್ತೇನೆ ಹೀರೋ. ಇನ್ನೇನು ಜೈಕಾರಗಳು ಹಾಕಕ್ ಸ್ಟಾರ್ಟ್ ಮಾಡ್ತಾರ. ಅತ್ಯಂತ ಸಂತೋಷ ಆಗುತ್ತೆ. ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಈ ಸಿನಿಮಾ
ಇವತ್ತಿಗೆ 200 ದಿನ ಪೂರೈಸಿದೆ. ಈ ಸಿನಿಮಾ 365 ದಿವಸ ಓಡಬೇಕು. 365 ದಿನ ಅಷ್ಟೇ ಇದು ಕಣ, 365 ವರ್ಷನೂ ಈ ಫಿಲ್ಮ್ ಓಡಿಸ್ಬಿಡ್ರಿ. ಜೈ ಭಗೀರಥ. ಇಷ್ಟೊಂದು ಪ್ರಮೋಷನ್ಗಳು, ಇಷ್ಟೊಂದು ಇಂಟರ್ವ್ಯೂಗಳು, ಮತ್ತೆ ಇವ್ರ ಫಿಲ್ಮ್ ಬಗ್ಗೆ ಇವರ ಈ ಲೆವೆಲ್ ಹೋಲ್ಕೆನ ನೋಡ್ತಿದ್ರ. ಮೋಸ್ಟ್ಲಿ ಇವ್ರು ಹೇಳ್ತಿರೋದೆಲ್ಲ ನಿಜನ ಇರ್ಬೇಕಂತ ನನಗೆ ಅನ್ಸಕತೈತಿ. ಕರ್ನಾಟಕದ ಫಿಲಿಮ್ ನೋಡೋದ ಕಷ್ಟ, ಅಂತದ್ರಲ್ಲಿ ಭಗೀರಥನ ಫಿಲಿಮ್ 300 ದಿನ ಕರ್ನಾಟಕದಲ್ಲಿ ಓಡೈತಿ. ನೀವು ಇಲ್ಲಿ ನೋಡ್ತಿರ್ಬೋದು, ಜನ ಟಿಕೆಟ್ಸ್ ಥಿಯೇಟರ್ ನ ಗ್ಲಾಸ್ ಎಲ್ಲ ಹೊಡೆದಾಕಿದ್ದಾರೆ. ಈ ಫಿಲಿಮ್ ನೋಡಿದಂತ ಜನರು ಅವ್ರ ಅಭಿಪ್ರಾಯನ ಏನ್ ಹೇಳ್ತಾರೆ ಕೇಳಂಬರ್ರಿ. ಸರ್ ಥ್ಯಾಂಕ್ಸ್. ನೋಡಿ, ಈ ಪಿಕ್ಚರು ಭಗೀರಥ 200ನೇ ದಿನಕ್ಕೆ ಹೋಗೈತಿ. ಮೈಂಡ್ ಬ್ಲೂಯಿಂಗ್ ಸರ್. ನಿಜವಾಗ್ಲೂ ಇಂಥ ಫಿಲಿಮು ಸೆಂಚುರಿಗೆ ಒಂದು ಸರ್. ಈ ಫಿಲಿಮು, ಇಂಥ ಫಿಲಿಮ್ನ ಯಾರು ಸರ್ ಈಗಿನ ಕಾಲದಲ್ಲಿ ಯಾರು ತೆಗಿತಾರೆ ಸರ್? ಎಕ್ಸ್ಟ್ರಾರ್ಡಿನರಿ ಫಿಲಿಮು, ಸೂಪರ್ ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೂಡಿಂಗ್ ಸರ್. ಬ್ಲೂಡಿಂಗ್ ಫಿಲಿಮು ಸರ್, ಸೂಪರ್ ಫಿಲಿಮ್ ಸರ್. ಈ ಫಿಲಿಮ್ ಪಕ್ಕ 100 ಡೇಸ್ ಓಡ್ತದೆ ಸರ್, ಪಕ್ಕ 100 ದಿನ ಓಡ್ತದೆ ಸರ್. ಜೈ ಭಗೀರಥ. ರಥ ರಥ ಭಗೀರಥ ರಥ ರಥ ಭಗೀರಥ ಜೈ ಭಗೀರಥ ಜೈ ಭಗೀರಥ. ಸರ್, ಈ ಫಿಲಿಮ್ ಎಷ್ಟು ಚೆನ್ನಾಗೈತಪ್ಪ ಅಂದ್ರ ಇಂಥ ಫಿಲಿಮ್ನ ಯಾರು ಮಾಡಕ್ ಚಾನ್ಸ್ ಇಲ್ಲ. ನಮ್ ಹೀರೋ, ಈ ಫಿಲಿಮಿನ ಹೀರೋ ಸ್ಟಾರ್ಟಿಂಗ್ ಇಂದ ಮಾಡಿದ್ರು ಇಂಟರ್ವಲ್ ಬರೋ ಅಷ್ಟೊತ್ತಿಗೆ ನನಗೆ ಮಾಡಕತ್ತಾರ ಅನ್ಸ್ಬಿಡ್ತು ನನಗೆ. ರಥ ರಥ ಭಗೀರಥ ರಥ ರಥ ಭಗೀರಥ ಸರ್. ಆಮೇಲೆ ಸರ್, ಇಂಥ ಫಿಲಿಮ್ನ ಹಾಲಿವುಡ್ ನಾಗ ಸತಿಗೂ ತೆಗ್ದಿಲ್ಲ ಇವತ್ತವರೆಗೂ. 200 ದಿನ ಸರ್ ಓಡಿರೋದು. ಬಹಳ ಜನ 300 ದಿನದ ಕಡೆಗೆ ಹೊಂಟೈತಿ, ಬಹಳ ಜನ 365 ದಿನ ಓಡಕಂತಾರ. 500 ದಿನ ಓಡುತ್ತೆ, 500 ದಿನ ಓಡುತ್ತೆ ಫಿಲಿಮ್. ಸ್ಯಾಂಡಲ್ವುಡ್ ಕಿಂಗ್ ಜೆಪಿ ಅಣ್ಣ. ಜೆಪಿ ಅಣ್ಣನ್ಗೆ 365 ದಿನ ಅಷ್ಟಲ್ಲ ಸರ್ ಈ ಫಿಲಿಮು, 365 ವರ್ಷ ನಿಜ. ನೀವು ನೋಡ್ತಿರ್ಬೋದು ಅಲ್ಲಿ ಸರ್. ಸರ್ ಕ್ಯಾಮ್ರಾ ತೋರಿಸಿ, ಅಲ್ಲಿ ಇದ್ರ ಕಡೆಗೆ ತೋರಿಸಿ ಸರ್. ಅಲ್ಲಿ ನೋಡಿ ಸರ್, ಗ್ಲಾಸ್ ಹೊಡೆದಾರ ಸರ್ ಜನರು. ಬರ್ರಿ ಸರ್ ನೋಡಿ ಸರ್, ಗ್ಲಾಸ್ ಹೊಡೆದಾರ ಸರ್. ಗ್ಲಾಸ್ ಅಷ್ಟು ಹುಚ್ಚಿಡ್ಸೈತೆ ಸರ್ ಈ ಫಿಲಿಮ್. ಇಲ್ಲಿ ನೋಡಿ ಸರ್, ಈ ಗ್ಲಾಸ್ ನೋಡಿ ಸರ್. ಅದು ಇದು ಅಷ್ಟೇ ಅಲ್ಲ ಸರ್. ಇಲ್ಲಿ ಬರ್ರಿ ಸರ್, ಇಲ್ಲಿ ನೋಡಿ ಸರ್, ಈ ಗ್ಲಾಸ್ ನೋಡಿ ಸರ್. ಸರ್ ತಮಾಷೆ ಅಲ್ಲ, ಈ ಕಡೆ ಸರ್. ಜೈ ಭಗೀರಥಂಗೆ ಜೈ. ನಮ್ಮ ಹೀರೋ ಹೆಸರು ಸರ್ ಜಯಪ್ರಕಾಶ್ ಅಂತ ಸರ್. ಇಲ್ಲಿ ಸರ್, ಇಲ್ಲಿ ಟ್ಯಾಟೋ ಹಾಕ್ಸಿಂತೀನಿ ಅವ್ರು ಸರ್. ಇನ್ಮೇಲಿಂದ ಅವ್ರ ದೊಡ್ಡ ಫ್ಯಾನ್ ಸರ್. ಕನ್ನಡದಾಗ ಈ ಫಿಲಿಮ್ ಬಹಳ ಅಪರೂಪ ಸರ್ ಬಂದಿರೋದು. ಜನ ಸುಮ್ಮನೆ ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಸರ್. ಇಂಥ ಫಿಲಿಮ್ ನ ಇದುವರೆಗೂ ಮಿಸ್ ಮಾಡ್ಕೋಬೇಡಿ ಸರ್ ಯಾರು. ದಯವಿಟ್ಟು ಕೈ ಮುಗಿದ್ ಬೇಡ್ಕೊಂತೀನಿ, ಥಿಯೇಟ್ರಿಗೆ ಬಂದು ನೋಡಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡ್ರಿ ಸರ್. ಈ ಫಿಲಿಮ್ ತುಂಬಾ ಚೆನ್ನಾಗಿದೆ ಸರ್. ಬೆಸ್ಟ್ ಫಿಲಿಮ್ ಸರ್, ಬೆಸ್ಟ್. ಆಮೇಲೆ ಸರ್, ಇದ್ರಾಗಿರೋಂಥ ಫೈಟ್ ದಿ ಬೆಸ್ಟ್. ಹಾಲಿವುಡ್ ನ ಕೂಡ ಇಲ್ಲ ಇಂಥ ಫೈಟ್. ನಮ್ ಜಯಪ್ರಕಾಶ್ ಅಣ್ಣನೇ ಗ್ರೇಟ್. ನಮ್ ಹೀರೋ ಲೆಫ್ಟ್ ಆಂಗಲ್ ಇಂದ ನೋಡಿದ್ರೆ ಮಹೇಶ್ ಬಾಬು ಸರ್, ರೈಟ್ ಆಂಗಲ್ ಇಂದ ನೋಡಿದ್ರೆ ಪ್ರಭಾಸ್ ಸರ್, ಆಮೇಲೆ ಸೆಂಟ್ರ್ ಇಂದ ನೋಡಿದ್ರೆ ಊಸು ಸರ್. ಊಸು ರಥ ರಥ. ಸೊ ಈ ಫಿಲಿಮ್ 200 ದಿನಾನು ಕಂಪ್ಲೀಟ್ ಮಾಡಿ 400 ದಿನದ ಕಡೆಗೆ ಹೊಂಟಿರೋದ್ರಿಂದ ಈ ಫಿಲಿಮ್ ನ ಇನ್ನು OTT ಬಿಟ್ಟಿಲ್ಲ ಇವರು. ಸೊ ಈ ವಿಡಿಯೋ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ತಗೋಬೇಡ್ರಿ. ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.